ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಯಾವ್ದಾದ್ರು ಕಡೆ ನಾವಿದ್ದಾಗ ನಮಗೊಂದು ಆಟೋ ಬೇಕು, ಎಲ್ಲಿಯಾದ್ರೂ ಹೋಗ್ಬೇಕು. ಸೊ ಇದ್ರಲ್ಲಿ ನಾವು ಆಟೋ ಹುಡುಕ್ಬಹುದು, ಅಂದ್ರೆ ಆಟೋದ ಡ್ರೈವರ್ಸ್ ಡೀಟೇಲ್ ಬರುತ್ತೆ. ಕೆಲವರಿಗೆ ಕ್ಯಾಬ್ ಬೇಕಾಗ್ಬೋದು, ಆಮೇಲೆ ಮಕ್ಕಳಿಗೆ ಸ್ಕೂಲ್ ಬಸ್ ವ್ಯವಸ್ಥೆ ಅದ್ರದ್ದು ಟ್ರ್ಯಾಕ್ ಮಾಡುವಂತಹ ಆಪ್ಷನ್ ಇರುತ್ತೆ. ಕೆಲವೊಂದು ಶಾಪ್ಸ್ ರಿಪೇರ್ ಅಂಗಡಿಗಳಲ್ಲಿರುತ್ತೆ ಅಂತ ಹೇಳಿ ನಮ್ಮ ಸ್ಥಳೀಯವಾಗಿ ನಮ್ಮ ಹತ್ರದಲ್ಲಿ ಏನೇನು ಬೇಕು ನಮಗೆ ಅದನ್ನು ನಾವು ಈ ಆಪ್ ಅಲ್ಲಿ ಕಂಡುಕೊಳ್ಬಹುದು. ನಮ್ಮ ಆಪ್ ಅಲ್ಲಿ ಹಾಗಲ್ಲ, ಏನಾಗತ್ತಂತ ಹೇಳಿದ್ರೆ ಇವಾಗ ಯಾರೋ ಒಬ್ರು ಒಂದ್ ಕಡೆ ಇರ್ತಾರಲ್ವಾ, ಅವರ ಹತ್ತಿರದ ಜಾಗದ ಲೊಕೇಶನ್ ಅಲ್ಲಿ ಇರುವ ರಿಕ್ಷಾವನ್ನು ಅವರಿಗೆ ಹಿಡಿಲಿಕ್ಕೆ ಆಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹಲಸಿನಕಾಯಿ ಒಂದಿದೆ ನಮ್ಮ ಮನೆಯಲ್ಲೂ ಇದ್ರು ಆ ಮನೆಯ ಲೊಕೇಶನ್ ಹೈಲೈಟ್ ಆಗ್ತಾ ಇರುತ್ತೆ. ಅವ್ರು ಮ್ಯಾಪ್ ಅಲ್ಲಿ ನೋಡಿದಾಗ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ನಿಮ್ಗೆ ಹಲಸಿನಕಾಯಿ ಇದೆ ಅಂತ ಗೊತ್ತಾಗುತ್ತೆ. ಮೇ ಬಿ 2024 ಡಿಸೆಂಬರ್ ಅಲ್ಲಿಂದ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಹೌದು, ಬಟನ್ ಆಫ್ ಮಾಡಿದ್ರೆ ಯಾರಿಗೂ ಕಾಣಲ್ಲ. ನಿಮ್ಮ ಊರಲ್ಲಿ ಹತ್ರದಲ್ಲಿ ಎಲ್ಲಿಯಾದ್ರೂ ಸೈಟ್ ಸೇಲಿಗಿದ್ಯಾ ಅಥವಾ ಕೃಷಿ ಭೂಮಿ ಮಾರಾಟಕ್ಕಿದ್ಯಾ, ಮಾವಿನ ಮಿಡಿ ಇರುತ್ತೆ, ಉಪ್ಪಿನಕಾಯಿ ಹಾಕ್ಬೇಕಾಗತ್ತೆ. ಸೊ ತುಂಬಾ ಮಿಡಿ ಇರುವವರು ಅದನ್ನ ಸೇಲ್ ಮಾಡ್ಬೇಕಂತ ಇರ್ತಾರೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ಉಪ್ಪಿನಂಗಡಿಯ ಸಮೀಪದ ಬೆರ್ಬಲಾಜಿಯಲ್ಲಿದ್ದೇನೆ. ಬರ್ಲಿಕ್ಕೆ ಕಾರಣ ಇದೆ. ನನ್ನ ಹಿಂದ್ಗಡೆ ನಿಮಗೆ ಕಾರಲ್ಲಿ ಪಿನ್ ಮಾಡಿ ಅಂತ ಕಾಣ್ತಾ ಇದೆ. ಇದನ್ನ ಏನು, ಯಾಕೆ, ಯಾರಿಗೆಲ್ಲ ಇದರಿಂದ ಯೂಸ್ ಆಗತ್ತೆ, ಈ ಪಿನ್ ಮಾಡಿ ಆ್ಯಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಅದಕ್ಕೆ ನಾನು ಇಲ್ಲಿ ಒಬ್ಬರನ್ನ ಮಾತಾಡಲಿಕ್ಕೆ ಬಂದಿದ್ದೇನೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡುವ. ನನ್ನ ಜೊತೆ ಇವತ್ತು ಸೌಮ್ಯ ಬೆರ್ಬಲಾಜಿ ಅವರಿದ್ದಾರೆ. ಅವರೇ ಈ ಪಿನ್ ಮಾಡಿ ಆ್ಯಪ್ ಬಗ್ಗೆ ನಮಗೆ ಹೇಳ್ತಾರೆ. ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡಿ. ಏನಿದು ಪಿನ್ ಮಾಡಿ? ನಿಮ್ ಕಾರಲ್ಲಿ ಇದೆ ಅಲ್ವಾ? ಇದು ಪಿನ್ ಮಾಡಿ ಅಂತ ನಮ್ಮ ಆ್ಯಪ್. ಆಕ್ಚುಲಿ ಸ್ಥಳೀಯ ಸೇವೆಗಳನ್ನು ನಮ್ಮ ಜನರಿಗೆ ಮುಟ್ಟಿಸುವಂತಹ ಒಂದು ಸುಲಭದ ಅಪ್ಲಿಕೇಶನ್ ಇದು. ಓಕೆ, ಸ್ಥಳೀಯ ಅಂದ್ರೆ ಯಾವ ತರ ಸೇವೆಗಳು? ಈಗ ಫಾರ್ ಎಕ್ಸಾಂಪಲ್ ಈಗ ನಮಗೆ ಯಾವ್ದಾದ್ರು ಕಡೆ ನಾವಿದ್ದಾಗ ನಮಗೊಂದು ಆಟೋ ಬೇಕು, ಎಲ್ಲಿಯಾದ್ರೂ ಹೋಗ್ಬೇಕು. ಸೊ ಇದ್ರಲ್ಲಿ ನಾವು ಆಟೋ ಹುಡುಕ್ಬಹುದು, ಅಂದ್ರೆ ಆಟೋದ ಡ್ರೈವರ್ಸ್ ಡೀಟೇಲ್ ಬರುತ್ತೆ. ಕೆಲವರಿಗೆ ಕ್ಯಾಬ್ ಬೇಕಾಗ್ಬೋದು, ಆಮೇಲೆ ಮಕ್ಕಳಿಗೆ ಸ್ಕೂಲ್ ಬಸ್ ವ್ಯವಸ್ಥೆ ಅದ್ರದ್ದು ಟ್ರ್ಯಾಕ್ ಮಾಡುವಂತಹ ಆಪ್ಷನ್ ಇರುತ್ತೆ. ಅಥವಾ ಕೆಲವೊಂದು ಫುಡ್ ಎಲ್ಲಿ ಸಿಗತ್ತೆ ಅಂತ ಹೇಳಿ, ಕೆಲವೊಂದು ಶಾಪ್ಸ್ ರಿಪೇರ್ ಅಂಗಡಿಗಳಲ್ಲಿರುತ್ತೆ ಅಂತ ಹೇಳಿ ನಮ್ಮ ಸ್ಥಳೀಯವಾಗಿ ನಮ್ಮ ಹತ್ರದಲ್ಲಿ ಏನೇನು ಬೇಕು ನಮಗೆ ಅದನ್ನು ನಾವು ಈ ಆಪ್ ಅಲ್ಲಿ ಕಂಡುಕೊಳ್ಬಹುದು. ಓಕೆ, ಈಗ ನಾನೀಗ ಬೆಂಗಳೂರಲ್ಲಿ ಇದ್ದೇನೆ, ನಂಗೆ ಇಲ್ಲಿಗೆ ಬರಬೇಕು. ನೀವು ಅಲ್ಲಿ ಕೂತ್ಕೊಂಡೆ ಮ್ಯಾಪ್ ಅನ್ನು ನೋಡ್ಕೊಂಡು ನಿಮ್ಮ ಹತ್ರ ಅಂದ್ರೆ ನಿಮ್ಮ ಊರಲ್ಲಿ ನಿಮಗೆ ಏನ್ ಬೇಕು ಆ ಊರಿನ ಮ್ಯಾಪ್ ಲೊಕೇಶನ್ ನೋಡ್ಕೊಂಡು, ಅಂದ್ರೆ ಇಲ್ಲಿಯ ಜನರನ್ನು ಓಕೆ ಅಲ್ಲಿ ಇಟ್ಕೊಂಡು ನಂಗೆ ಇಲ್ಲಿ ಕೂಡ ಅದನ್ನ ಸರ್ವಿಸ್ ತಗೊಳ್ಬಹುದು. ಹೌದು ಹೌದು. ಇಲ್ಲಿರುವವರಿಗೆ ಹೆಂಗಾದ್ರೆ? ಇಲ್ಲಿರುವವರಿಗೆ ಕೂಡ ಹಾಗೆ ಇಲ್ಲೇ ನಿಂತ್ಕೊಂಡು ನಿಮಗೆ ಬೇಕಾದ ಕಡೆ ಹೋಗ್ಬೋದು ಅಥವಾ ಬೇಕಾದನ್ನು ಪಡ್ಕೊಳ್ಬಹುದು. ಅದು ಆಪ್ ಅನ್ನು ನೋಡ್ಕೊಂಡು ನಿಮಗೆ ಬೇಕಾದಾಗ ಅಲ್ಲಿ ಕ್ಯಾಟಗರೀಸ್ ಇರುತ್ತೆ, ಒಂದೊಂದು ಕ್ಯಾಟಗರೀಸ್. ಆ ಕ್ಯಾಟಗರೀಸ್ಗಳನ್ನು ಚೆಕ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅಂತ ನೋಡ್ಕೊಂಡು ಅದನ್ನು ಓಪನ್ ಮಾಡಿ ನಿಮಗೆ ಯೂಸ್ ಮಾಡ್ಕೊಳ್ಳೋದು. ಅಂದ್ರೆ ಈಗ ನಮಗೆ ಓಲಾ ಉಬರ್ ಎಲ್ಲ ಇದೆ ಅಲ್ವಾ, ಅದೇ ತರನ ಅಥವಾ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್? ಅದು ಡಿಫ್ರೆಂಟ್ ಮೇಡಮ್. ಆಕ್ಚುಲಿ ಓಲಾ ಉಬರ್ ಅಲ್ಲಿ ಅದು ಮೋಸ್ಟ್ಲಿ ಅಗ್ರಿಗೇಟರ್ ಮಾಡೆಲ್ ಅನ್ಸುತ್ತೆ. ನಮ್ದು ಸಿಂಪಲ್ ಆಗಿ ಕ್ಲಾಸಿಫೈಡ್ ಮಾಡೋದು. ಅದ್ರಲ್ಲಿ ಹೇಗಂತ ಹೇಳಿದ್ರೆ ಈಗ ರೈಡ್ ಅನ್ನು ಕಂಟ್ರೋಲ್ ಮಾಡೋದು, ಮತ್ತೆ ಫೇರ್ ಕಂಟ್ರೋಲ್, ರೈಡ್ ಬುಕ್ ಮಾಡೋದು, ಆ ತರ ಆಪ್ಷನ್ ಇರುತ್ತೆ. ನಮ್ಮದ್ರಲ್ಲಿ ಹಾಗೇನಿಲ್ಲ. ನಮ್ಮದ್ರಲ್ಲಿ ನಿಮ್ಮ ಹತ್ರ ಏನಿದೆ ಅಂದ್ರೆ ಯಾವ ಆಟೋ ಇದೆ ಅಂತ ನೋಡಿ ಅವರ ಡ್ರೈವರ್ ಅದು ನಂಬರ್ ಸಿಗತ್ತೆ ನಿಮಗೆ. ಡೈರೆಕ್ಟ್ ಕಾಲ್ ಮಾಡ್ತೀರಾ ಅಷ್ಟೇ. ನಾವು ಅದ್ರದ್ದು ಚಾರ್ಜ್ ನಮಗೆ ನಿಗದಿ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಆ ತರದ್ದು ಆಪ್ಷನ್ ಇಲ್ಲ. ಅದು ಪರ್ಸನಲ್ ಆಯ್ತಾ. ಅದು ನಾವ್ ಎಲ್ಲಿ ಹೋಗತ್ತೆ ಅಂತ ನೋಡ್ಲಿಕ್ಕೂ ಆಗತ್ತೆ. ಜಸ್ಟ್ ಕನೆಕ್ಟ್ ದ ಪೀಪಲ್ ವಿತ್ ದ ಪ್ರೊವೈಡರ್, ಸರ್ವಿಸ್ ಪ್ರೊವೈಡರ್ ಅಷ್ಟೇ. ಈಗ ನೀವು ಫುಡ್ ಇಂದು ಯೂಸ್ ಆಗ್ತದೆ ಅಂತ ಹೇಳಿದ್ರಿ, ಯಾವ ಟೈಪ್ ಯೂಸ್ ಆಗ್ತದೆ, ಯಾವ ರೀತಿಯಲ್ಲಿ? ಈಗ ನೋಡಿ, ನಮ್ಮ ಹಳ್ಳಿಯಲ್ಲಿ ಮೇನ್ ಆಗಿ ಕೆಲವೊಂದು ಮನೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಮಾವಿನ ಮಿಡಿ ಇರುತ್ತೆ, ಉಪ್ಪಿನಕಾಯಿ ಹಾಕ್ಬೇಕಾಗತ್ತೆ. ಸೊ ತುಂಬಾ ಮಿಡಿ ಇರುವವರು ಅದನ್ನ ಸೇಲ್ ಮಾಡ್ಬೇಕಂತ ಇರ್ತಾರೆ, ಯಾವ್ದೋ ಒಂದು ಮನೆಯವರು. ಅವಾಗ ಅವ್ರು ಈ ಅಪ್ಲಿಕೇಶನ್ ಅಲ್ಲಿ ಅದಕ್ಕೊಂದು ಕ್ಯಾಟಗರಿ ಇರುತ್ತೆ, ಫುಡ್ ಕ್ಯಾಟಗರಿ. ಅಲ್ಲಿ ನಮ್ಮ ಮನೆಯಲ್ಲಿ ಮಾವಿನ ಮಿಡಿ ಸಿಗತ್ತೆ ಅಂತ ಹೇಳಿದ್ರೆ ಬೇರೆಯವರಿಗೆ ಹತ್ರದವರಿಗೆ ಕಾಣಿಸತ್ತೆ, ಲೊಕೇಶನ್ ಅಲ್ಲಿ ಮ್ಯಾಪ್ ಅಲ್ಲಿ ಹೈಲೈಟ್ ಆಗತ್ತೆ. ಸೊ ಅವರು ಕಾಲ್ ಮಾಡಿ ಬರ್ತಾರೆ, ತಗೊಂಡು ಹೋಗ್ತಾರೆ. ನೀವೇನು ಕೊಡುದು ಅಂತ ಅಲ್ಲ, ಬಂದು ತಗೊಂಡು ಹೋಗ್ತಾರೆ. ಬೇರೆ ಏನು ಸರ್ವಿಸ್ ಇದೆ ಇದರಲ್ಲಿ? ಟ್ರಾನ್ಸ್ಪೋರ್ಟೇಷನ್ ಗೆ ಹೇಳಿದ್ರಿ. ಹೌದು, ಅದ್ರಲ್ಲೂ ಶಾಲೆ ಬಸ್. ಈಗ ಮಕ್ಕಳನ್ನು ನಾವು ಬಸ್ ಅಲ್ಲಿ ಕಳಿಸ್ತೇವೆ. ಆ ಬಸ್ ಎಲ್ಲಿ ಬಂತು, ಎಷ್ಟೊತ್ತಿಗೆ ಬರುತ್ತೆ, ಯಾವಾಗ ಹೋಗುತ್ತೆ ಎಲ್ಲವನ್ನು ಕೂಡ ಪೇರೆಂಟ್ಸ್ ಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗತ್ತೆ. ಅಂದ್ರೆ 5 minutes ಅಲ್ಲಿ ಬಸ್ ಬರುತ್ತೆ ಅಂತ ಹೇಳಿದ್ರೆ ಮಗುವನ್ನು ಅಲ್ಲಿ ನಿಲ್ಲಿಸಬಹುದು, ಅಂದ್ರೆ ಕರ್ಕೊಂಡು ಹೋಗ್ಬೋದು ಅಲ್ವಾ. ಆತರ ಟ್ರ್ಯಾಕಿಂಗ್ ಆಪ್ಷನ್ ಇರುತ್ತೆ ಬಸ್. ಅವಾಗ ನೀವು ಸ್ಕೂಲ್ ಅನ್ನು ಕೂಡ ಕಾಂಟ್ಯಾಕ್ಟ್ ಆಗಬಹುದು. ಹೌದು, ಸ್ಕೂಲ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೇವೆ. ಕೆಲವು ಸ್ಕೂಲ್ನವರು ಆಕ್ಚುಲಿ ಓಕೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕೆ. ಸೊ ಯಾರ್ಯಾರು ಸ್ಕೂಲ್ಸ್ ಇಲ್ಲಿ ಲೋಕಲ್ ಅಲ್ಲಿ ಇದ್ದೀರಾ ಅವ್ರು ಇವರನ್ನ ಕಾಂಟ್ಯಾಕ್ಟ್ ಆಗಿ. ಸೊ ದಿಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದ ಪೇರೆಂಟ್ಸ್ ಅಂಡ್ ದ ಸ್ಕೂಲ್ ಬೋತ್. ಹೌದು,
ಅದ್ರ ಸೇಫ್ಟಿನೂ ಇದೆ ಆಕ್ಚುಲಿ. ಅಂದ್ರೆ ಇವಾಗ ಒಂದ್ ಬಸ್ ಅಲ್ಲಿ 30 ಮಕ್ಕಳಿದ್ರೆ ನಾವು 30 ಪೇರೆಂಟ್ಸ್ ಗೆ ಮಾತ್ರ ಆಪ್ಷನ್ ಕೊಡ್ತೇವೆ ಟ್ರ್ಯಾಕ್ ಮಾಡ್ಲಿಕ್ಕೆ, ಬೇರೆ ಯಾರಿಗೂ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಆ 30 ಪೇರೆಂಟ್ಸ್ ಸೊ ಸೇಫ್ಟಿ ಮಕ್ಕಳದ್ದು, ಇಲ್ಲಾಂದ್ರೆ ಎಲ್ರು ಟ್ರ್ಯಾಕ್ ಮಾಡಿದ್ರು ಕಷ್ಟ. ಹೌದು ಹೌದು, ಅದು ತುಂಬಾ ಇಂಪಾರ್ಟೆಂಟ್. ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೇಫ್ಟಿ ಇದೆ, ಅದರಲ್ಲೂ ಸೇಫ್ಟಿ ಇದೆ. ಓಕೆ, ನೀವು ಆಟೋದವರಿಗೆ ಇದು ಯೂಸ್ ಆಗ್ತದೆ ಅಂತ ಹೇಳಿದ್ರಿ. ಸೊ ಅವರಿಗೆ ಯಾವ ತರ ಬೆನಿಫಿಷಿಯಲ್, ಹಾಗೆ ನಮಗೀಗ ಯಾರಿಗೆ ಗ್ರಾಹಕರಿಗೆ ಯಾವ ತರ ಬೆನಿಫಿಷಿಯಲ್ ಆಗ್ತದೆ? ಈಗ ಆಟೋ ಸ್ಟ್ಯಾಂಡ್ ನೋಡಿದ್ರೆ ಒಂದು 10-20 ಆಟೋದವ್ರು ನಿಲ್ತಾ ಇರ್ತಾರೆ ಆಯ್ತಾ. ಅವರಿಗೆ ಕ್ಯೂ ವೈಸ್ ಹೋಗ್ತಾರೆ, ಅಂದ್ರೆ ಯಾರಾದ್ರೂ ಜನ ಬಂದ್ರೆ ಕ್ಯೂ ಮೂಲಕ ಅವ್ರು ಹೋಗ್ತಾರೆ, ಒಬ್ಬರಾದ ನಂತರ ಇನ್ನೊಬ್ರು ಅಂತ. ಬಟ್ ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಬೇಗ ಬೇಗ ಅವಕಾಶ ಸಿಗಲ್ಲ. ನಮ್ಮ ಆಪ್ ಅಲ್ಲಿ ಹಾಗಲ್ಲ. ಏನಾಗತ್ತೆ ಅಂತ ಹೇಳಿದ್ರೆ ಇವಾಗ ಯಾರೋ ಒಬ್ರು ಒಂದ್ ಕಡೆ ಇರ್ತಾರಲ್ವಾ, ಅವರ ಹತ್ತಿರದ ಜಾಗದ ಲೊಕೇಶನ್ ಅಲ್ಲಿ ಇರುವ ರಿಕ್ಷಾವನ್ನು ಅವರಿಗೆ ಹಿಡಿಲಿಕ್ಕಾಗತ್ತೆ, ಅಂದ್ರೆ ಡ್ರೈವರ್ಗೆ ಕಾಲ್ ಮಾಡ್ಲಿಕ್ಕಾಗತ್ತೆ. ಸೊ ನಮ್ಮ ಡ್ರೈವರ್ಸ್ ಅವ್ರ ಮನೆಯಲ್ಲೂ ಇದ್ರು ಆ ಮನೆಯ ಲೊಕೇಶನ್ ಹೈಲೈಟ್ ಆಗ್ತಾ ಇರುತ್ತೆ, ಅವರು ಲೊಕೇಶನ್ ಆನ್ ಮಾಡಿರ್ತಾರೆ ಹೇಗಾದ್ರು. ಸೊ ಆ ಮನೆ ಹತ್ರದವರು ಕೂಡ ಅವರಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ, ಅಂದ್ರೆ ಆಟೋವನ್ನು ಬೇಕು ಅಂತ ಹೇಳ್ತಾರೆ. ಆಟೋ ಸ್ಟ್ಯಾಂಡ್ ಅಲ್ಲೇ ಇರ್ಬೇಕಂತ ಏನಿಲ್ಲ, ಮೇನ್ ಆಗಿ ಅದು. ಮತ್ತೆ ಈಗ ನಮ್ಮ ಡ್ರೈವರ್ಸ್ ಯಾರೋ ಒಬ್ರು ಪ್ರಯಾಣಿಕರನ್ನು ಬಿಡ್ಲಿಕ್ಕೆ ಅಂತ ಹೋಗ್ತಾರೆ ಒಂದು ಕಡೆಗೆ, ಅಲ್ಲಿಂದ ಅವ್ರು ರಿಟರ್ನ್ ಬರ್ತಾರೆ. ರಿಟರ್ನ್ ಬರುವಾಗ ಹೆಚ್ಚಾಗಿ ಖಾಲಿ ಬರ್ತಾರೆ. ಅವಾಗ ಏನಾಗತ್ತೆ ಅಂದ್ರೆ ಎಲ್ಲಿ ಅವ್ರು ತಲುಪಿಸಿರ್ತಾರೆ ಆ ಪ್ರದೇಶದ ಜನರಿಗೆ ಅವರು ಹೈಲೈಟ್ ಆಗ್ತಾರೆ, ಇಲ್ಲಿ ಆಟೋ ಇದೆ ಅಂತ. ಅವರು ಕಾಲ್ ಮಾಡ್ತಾರೆ. ರಿಟರ್ನ್ ಬರುವಾಗ ಖಾಲಿ ಬರ್ಬೇಕಂತ ಇಲ್ಲ, ಜನರನ್ನು ಕರ್ಕೊಂಡು ಬರ್ಲಿಕ್ಕೆ ಆಗತ್ತೆ. ಮೇನ್ ಆಗಿ ಅದೇ ಯೂಸ್. ಬಟ್ ಅವರಿಗೆ ಪ್ರೈವೇಸಿ ಬೇಕಲ್ಲ. ಈಗ ಅವ್ರು ಎಲ್ಲೋದ್ರೂ ಈ ಲೊಕೇಶನ್ ಟ್ರ್ಯಾಕ್ ಆಗ್ತದೆ ಅಂದ್ರೆ ಅವ್ರಿಗೆ ಪ್ರೈವೇಸಿ ಇದೆಯಾ? ಅವರು ಬಟನ್ ಆನ್ ಇಟ್ರೆ ಅವಾಗ ಅವರು ಹೈಲೈಟ್ ಆಗ್ತಾರೆ. ಅದೇ ಅವರು ಅವರ ಸರ್ವಿಸ್ ಅದ್ರದ್ದು ಬಟನ್ ಆಫ್ ಮಾಡಿದ್ರೆ ಯಾರಿಗೂ ಕಾಣಲ್ಲ, ಅವ್ರ ಪರ್ಸನಲ್ ಕೆಲಸ ಮಾಡ್ಕೊಳ್ಬಹುದು. ಈಗ ಒಬ್ರಿಗೆ ಕಂಟಿನ್ಯೂಸ್ ಆಗಿ ಒಬ್ರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲ, ಅವ್ರಿಗೆ ಗೊತ್ತಾಗತ್ತೆ. ಇವಾಗ ಯಾರೋ ಒಬ್ರು ಒಂದು 2 days 3 days ಇಂದ ನನ್ನನ್ನು ಟ್ರ್ಯಾಕ್ ಮಾಡ್ತಾರೆ ಅಂತ ಅಂದಾಗ ಅವ್ರು ಆಲೋಚನೆ ಮಾಡ್ತಾರೆ ಯಾಕಿರ್ಬೋದು ಅಂತ ಹೇಳಿ. ಅವರಿಗೆ ಟ್ರ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ನೋಟಿಫಿಕೇಶನ್ ಬರುತ್ತೆ ಡ್ರೈವರ್ಸ್ ಗೆ. ಸೊ ಅವರು ಅಲರ್ಟ್ ಆಗ್ತಾರೆ ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿ. ಅದು ನಾವು ಆಪ್ಷನ್ ಇಟ್ಟಿದ್ದೇವೆ ಅವರಿಗೆ, ಅದು ಅವರಿಗೆ ಸೇಫ್. ಸೇಫ್ಟಿನೂ ಇದೆ, ಪ್ರಯಾಣಿಕರಿಗೂ ಇದೆ. ಅವ್ರ ಆಟೋ ಎಲ್ಲಿ ಹೋಗುತ್ತೆ ಅಂತ ಅವರಿಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗತ್ತೆ. ಬಳ್ಳಮಂಜ ಬಂತ, ಮಡಂತ್ಯಾರು ಬಂತ ಅಂತ ಎಕ್ಸಾಂಪಲ್ ನಾನು ಹೇಳಿದ್ದು, ಅವರಿಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗತ್ತೆ. ಇದೀಗ ಎಷ್ಟು ಜಾಗದಲ್ಲಿ ಇದೆ ಅಂದ್ರೆ ಈಗ ಇಡೀ ಕರ್ನಾಟಕದಲ್ಲಿ ಅಥವಾ ಸದ್ಯಕ್ಕೆ ನಾವೀಗ ಉಜಿರೆ ಮತ್ತೆ ಬೆಳ್ತಂಗಡಿ, ಮಡಂತ್ಯಾರು, ಬಳ್ಳಮಂಜ ಮತ್ತೆ ಗುರುವಾಯಿನಕೆರೆ, ಪುತ್ತೂರು, ಸುಬ್ರಹ್ಮಣ್ಯ, ಈ ತರ ಎಲ್ಲ ಕಡೆ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಈ ತರ ಎಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವ ಜನರಿಗೆ ಇದು ಆಕ್ಸೆಸ್ ಇದೆ. ಅಂದ್ರೆ ನಾವು ಇನ್ನು ಮುಂದೆ ಹೋಗುವಂತ ಇದ್ದೇವೆ, ಜನರಿಗೆ ಸ್ವಲ್ಪ ಮುಂದೆ ಹೋಗ್ಲಿ. ಈ ಆಪ್ ನಿಮಗೆ ಯಾಕೆ ಮಾಡ್ಬೇಕು ಅಂತ ಕಂಡದ್ದು? ಎಲ್ಲಿ ಸ್ಟಾರ್ಟ್ ಆಯ್ತು, ಇದು ಹೇಗೆ ಸ್ಟಾರ್ಟ್ ಆಯ್ತು? ಅಂದ್ರೆ ನಾವೊಂದು 15 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇವೆ. ಪ್ರತಿ ಸಲ ರಜೆಗೆ ನಾವು ಊರಿಗೆ ಬರೋದು ಮಕ್ಕಳನ್ನ ಕರ್ಕೊಂಡು. ಪ್ರತಿ ಸಲ ಈ ಮಕ್ಳಿಗೋಸ್ಕರ ನಾವು ಎಲ್ಲಿಯಾದ್ರೂ ಹೊರಗಡೆ ಹೋಗ್ಬೇಕಂತ ಆಗತ್ತೆ. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ವೆಹಿಕಲ್ ಇಲ್ಲ ಅಂದ್ರೆ ಹೇಗೆ ಹೋಗುದಂತ ಆಗೋದು. ಅವಾಗ ನಮಗೆ ಹೋಗ್ಲಿಕ್ಕೆ ಏನಾದ್ರು ಒಂದು ರಿಕ್ಷಾ, ಕ್ಯಾಬ್ ಎಲ್ಲ ಬೆಂಗಳೂರಲ್ಲೆಲ್ಲ ಮಾಡಿ ಅಭ್ಯಾಸ. ಹಾಗೆ ಇಲ್ಲಿ ಬರುವಾಗ ಮಿಸ್ ಹೊಡೆಯೋದು, ಏನು ಎಂತ ಆಟೋ ಸಿಗ್ತಾ ಇಲ್ಲ, ಹಾಗೆ ಹೀಗೆ ಎಲ್ಲೋ ಒಂದ್ ಕಡೆ ಹೋದ್ರೆ ಅಲ್ಲಿ ಸ್ಟಕ್ ಆಗೋದು, ವಾಪಸ್ ಬರ್ಲಿಕ್ಕೆ ಕಷ್ಟ ಆಗೋದು. ಆವಾಗ ನಾನು ಮನೆಯಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೆ, ಇಲ್ಲಿ ಕೂಡ ಆ ತರ ಇದ್ರೆ ಒಂದು ಸರ್ವಿಸ್ ಪ್ರೊವೈಡರ್ಸ್ ಇದ್ರೆ ಒಳ್ಳೇದಿತ್ತಲ್ಲ, ನಾವು ಕೂಡ ಅದೇ ತರ ಯೂಸ್ ಮಾಡಿ ಬೇಗ ರೀಚ್ ಆಗ್ಬೋದಲ್ಲ ಅಂತ. ಹಾಗೆ ಯೋಚನೆ ಮಾಡಿ ಒಂದು ಮೇ ಬಿ 2024 ಡಿಸೆಂಬರ್ ಅಲ್ಲಿಂದ ನಾವು ವರ್ಕ್ ಮಾಡ್ತಾ ಇದ್ದೇವೆ. ಹೌದು, ಅಂದ್ರೆ ಅಪ್ಲಿಕೇಶನ್ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಹಾಗೆ ಅದೀಗ 2025 ಡಿಸೆಂಬರ್ ಇಂದ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ ಅಪ್ಲಿಕೇಶನ್. ಸೊ ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಹೆಚ್ಚಿನವರು. ಅದೇ ಸ್ವಲ್ಪ ಪ್ರಚಾರ ಆಗ್ಬೇಕು. ಈಗ ನಂಗೆ ನೀವು ಹೇಳಿದ್ದು ಕ್ಲಿಯರ್ ಆಯ್ತು. ನನ್ನ ಕ್ವೆಶ್ಚನ್, ನಿಮ್ಗೆ ಈ ಊರಿನಲ್ಲಿ ಇಲ್ಲದೆ ಇಲ್ಲಿ ಅಗ್ರಿಕಲ್ಚರ್ ಮಾಡ್ಬೇಕು ಅಥವಾ ರಿಯಲ್ ಎಸ್ಟೇಟ್ ಮಾಡ್ಬೇಕು ಅನ್ನೋರಿಗೆ ಏನಾದ್ರೂ ಬೆನಿಫಿಟ್ಸ್ ಇದೆಯಾ? ಹೌದು. ಈಗ ನೀವು ಯಾವ್ದೋ ಒಂದು ದೂರದ ಊರಲ್ಲಿ ಇರ್ತೀರಾ, ನಿಮ್ಮ ಊರಲ್ಲಿ ಹತ್ರದಲ್ಲಿ ಎಲ್ಲಿಯಾದ್ರೂ ಸೈಟ್ ಸೇಲಿಗಿದೆಯಾ ಅಥವಾ ಕೃಷಿ ಭೂಮಿ ಮಾರಾಟಕ್ಕಿದೆಯಾ, ಅಂತ ಅಡ್ವರ್ಟೈಸ್ಮೆಂಟ್ ಗಳನ್ನು ನಾವು ನಮ್ಮ ಆಪ್ ಅಲ್ಲಿ ಕೆಲವರು ಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಸೈಟ್ ಫಾರ್ ಸೇಲ್ ಅಂತೆಲ್ಲ ಒಂದು ಆಪ್ಷನ್ ಇರುತ್ತೆ, ಕೆಟಗರಿ ಇರುತ್ತೆ, ಅದ್ರಲ್ಲಿ ಹಾಕಿರ್ತಾರೆ. ಸೊ ನೀವು ಅದನ್ನ ನೋಡ್ಕೊಂಡು ಕಾಲ್ ಮಾಡಿ ವಿಚಾರಿಸ್ಕೊಳ್ಬಹುದು. ಅವರ ಸೈಟ್ ಅನ್ನ ಸೇಲ್ ಮಾಡ್ಬೇಕು ಅಥವಾ ಜಾಗ ಸೇಲ್ ಮಾಡ್ಬೇಕು, ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ಬೇಕು. ಮತ್ತೆ ಅವರ ಮನೆ ರೆಂಟ್ ಇದ್ರೆ ಅವರು ಹಾಕಿರ್ತಾರೆ, ರೆಂಟಿಗೆ ಆಪ್ಷನ್ ಇದೆ ಅಂತ ಹೇಳಿ, ಮನೆ ಹೌಸ್ ಫಾರ್ ರೆಂಟ್ ಅಂತ ಇರುತ್ತೆ. ಅದನ್ನು ಅವರು ನೋಡಿ ಕಾಲ್ ಮಾಡಿ ವಿಚಾರಿಸ್ಕೊಳ್ಬಹುದು. ಡೈರೆಕ್ಟ್ ಆಗಿ ಅವರು ಕಾಲ್, ಡೈರೆಕ್ಟ್ ಆಗಿ ಕಸ್ಟಮರ್ ಕಾಲ್ ಮಾಡ್ತಾರೆ. ಮತ್ತೆ ಹಾಗೆ ಮತ್ತೆ ಇನ್ನೊಂದು ಎಂತಂದ್ರೆ ಅಗ್ರಿಕಲ್ಚರ್ ಅಂದ್ರಲ್ಲ, ಅದ್ರಲ್ಲಿ ಈಗ ನೋಡಿ ನಮ್ಮ ಊರಲ್ಲಿ ಈಗ ಮದ್ದು ಬಿಡುವ ಮಿಷಿನ್ ಬೇಕು, ಅಡಿಕೆ ಸುಲಿಲಿಕ್ಕೆ ಜನ ಬೇಕು, ಇಂಥದಕ್ಕೆಲ್ಲ ವ್ಯವಸ್ಥೆ ಆಗ್ಬೇಕಂತ ಹೇಳಿದ್ರೆ ನಮ್ಮ ಆಪ್ ಅಲ್ಲಿ ಕೆಟಗರಿಯಲ್ಲಿ ಅಲ್ಲಿ ಇರುತ್ತೆ ಆಪ್ಷನ್ಸ್ ಅಲ್ಲಿ. ಇಲ್ಲಿ ಮದ್ದು ಬಿಡುವವರು ಅಂದ್ರೆ ಇದೇವೆ,
ಸರ್ವಿಸ್ ಕೊಡೋರು ಇದ್ದಾರೆ ಅಂತ ಹೇಳಿ ಕಾಲ್ ಮಾಡ್ಬಿಟ್ಟು ಎಷ್ಟು ಹೇಗೆ ಅಂತ ಮಾತಾಡ್ಕೊಂಡು ಮತ್ತೆ ನಾವು ಡೈರೆಕ್ಟ್ ಮಾತಾಡ್ಕೊಂಡ್ರೆ ಆಯ್ತು. ಮತ್ತೆ ಈಗ ನಿಮ್ದು ಹುಲ್ಲು ತೆಗೆಯೋ ಮೆಷಿನ್ ಅದು ಹಾಳಾಗಿರುತ್ತೆ, ಅವಾಗ ಅದನ್ನ ರಿಪೇರಿ ಮಾಡಬೇಕು. ರಿಪೇರ್ ಅಂತ ಒಂದು ಕ್ಯಾಟಗರಿ ಇದೆ, ಅದರಲ್ಲಿ ರಿಪೇರಿಗೆ ಹತ್ರದಲ್ಲೇ ಯಾರು ಮಾಡ್ತಾರೆ, ಒಂದು ಮನೆಯಲ್ಲೇ ಕೆಲವರು ಮಾಡಬಹುದಲ್ವಾ, ಅವರದ್ದು ಆಡ್ ಆಗಿರುತ್ತೆ. ಸೊ ನೀವು ಕಾಲ್ ಮಾಡಿ ಬೇಕಾದ ಹಾಗೆ ಮಾಹಿತಿ ತಿಳ್ಕೊಳ್ಬಹುದು ಅವ್ರ ಕೈಯಿಂದ. ಈಗ ನಂಗೆ ನಮ್ಮ ಭಾವಲೋಕ ಪ್ರಾಡಕ್ಟ್ಸ್ ಅನ್ನ ನಾಲ್ಕು ಜನರಿಗೆ ತಲುಪಿಸ್ಬೇಕು, ನಾನ್ ನಿಮ್ಗೆ ರೀಚ್ ಆಗ್ಬೇಕು, ನಂಗೆ ಹೇಗೆ ಆಪ್ ಅಲ್ಲಿ ನನ್ನನ್ನ ಆಡ್ ಮಾಡ್ಕೊಳ್ಬಹುದು? ನೀವು ಆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಆಡ್ ಬಟನ್ ಇರುತ್ತೆ, ನಿಮ್ಮ ಪಿನ್ ಅನ್ನ ಆಡ್ ಮಾಡೋ ಬಟನ್ ಇರುತ್ತೆ. ನೀವು ನಿಮ್ಮ ಪಿನ್ ಆಡ್ ಮಾಡ್ಲಿಕ್ಕೆ ಅಂತ ಅವ್ರು ಪ್ರೆಸ್ ಮಾಡಿದ್ರೆ ನೀವು ಅದ್ರಲ್ಲಿ ನಿಮ್ಮ ಡೀಟೇಲ್ ಕೇಳುತ್ತೆ, ನಿಮ್ಮ ಪ್ರಾಡಕ್ಟ್ ಅದು ಒಂದು ಫೋಟೋ ಕೇಳುತ್ತೆ. ನೀವು ಅದ್ರಲ್ಲಿ ನೀವು ಹಾಕ್ಬೇಕು, ಅಂದ್ರೆ ಡೀಟೇಲ್ಸ್ ಅನ್ನ ಹಾಕ್ಬೇಕು. ನಾವು ಅದನ್ನು ನಿಮ್ಮ ಸ್ವಲ್ಪ ಜೆನ್ವಿನಿಟಿ ಚೆಕ್ ಮಾಡ್ಕೊಂಡು ಸ್ವಲ್ಪ ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ತೇವೆ, ಸೊ ದಟ್ ಎಲ್ಲ ಜನರಿಗೂ ಅದು ರೀಚ್ ಆಗತ್ತೆ. ಅವಾಗ ಅದು ಹೈಲೈಟ್ ಆಗತ್ತೆ. ನಿಮ್ಮ ನೀವು ಒಂದು ಎಕ್ಸಾಂಪಲ್ ಕೊಡ್ಬೋದು? ಅದೇ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹಲಸಿನಕಾಯಿ ಒಂದಿದೆ ನಮ್ಮ ಮನೆಯಲ್ಲಿ, ಅಂದ್ರೆ ಇಲ್ಲಿ ಕೊಳಿತಾ ಬೀಳತ್ತೆ, ಅಂದ್ರೆ ಹೆಚ್ಚಾಗ್ತಾ ಇರತ್ತೆ. ಅದೇ ಈಗ ನೀವು ಇದೇ ಪಕ್ಕದಲ್ಲಿ ಯಾರೋ ಎಲ್ಲೋ ಸಿಟಿ ಸೈಡಿಗೆ ಹೋಗ್ತೀರಾ, ಬೆಂಗಳೂರು ಎಲ್ಲಿಗೂ ಹೋಗ್ತಾ ಇರ್ತೀರಾ, ಅವ್ರಿಗೆ ಏನಂದ್ರೆ ಅವ್ರ ಮ್ಯಾಪ್ ಅಲ್ಲಿ ನೋಡಿದಾಗ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ನಿಮ್ಗೆ ಹಲಸಿನಕಾಯಿ ಇದೆ ಅಂತ ಗೊತ್ತಾಗುತ್ತೆ. ಹೌದು, ನೀವು ಹೋಗುವಾಗ ದಾರಿಯಲ್ಲಿ ಈ ಪ್ರದೇಶದಲ್ಲಿ ಹಲಸಿನಕಾಯಿ ಸೇಲ್ ಮಾಡ್ತಾ ಇದಾರೆ ಅಂತ ನಿಮಗೆ ಗೊತ್ತಾಗುತ್ತೆ, ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ನಮಗೂ ಹೆಲ್ಪ್ ಆಗತ್ತೆ, ನಿಮಗೂ ಹೆಲ್ಪ್ ಆಗತ್ತೆ. ನಾನು ಪಿನ್ ಆಡ್ ಮಾಡಿರ್ಬೇಕು, ಅದಕ್ಕೆ ನಾನು ಹೇಳುದು ಅಂತ ಹೇಳಿದ್ರೆ ನಮ್ಮಲ್ಲಿರೋ ಪ್ರಾಡಕ್ಟ್ಸ್ ಅನ್ನು ಪಿನ್ ಆಗಿ ಆಡ್ ಮಾಡಿ ಇಟ್ಟಿರ್ಬೇಕು, ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಈ ಊರಲ್ಲಿ ಅಂದ್ರೆ ಯೂಶಲಿ ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರಲ್ವಾ, ಅವ್ರಿಗೆ ಇದನ್ನ ಡೌನ್ಲೋಡ್ ಮಾಡಿ ಇದನ್ನ ಟ್ರ್ಯಾಕ್ ಮಾಡುದು ಅವ್ರಿಗೊಂತ ತಲೆ ಬಿಸಿ ಅಂತ ಅನಿಸುದಿಲ್ವಾ? ಅದೇ ಕರೆಕ್ಟ್, ಅದು ವಿಷಯ ಕರೆಕ್ಟ್. ಆದ್ರೆ ಈಗ ನೀವು ನೋಡಿ ಎಲ್ಲ ಕಡೆ ಕಾಂಪಿಟಿಷನ್, ಯಾವ ಫೀಲ್ಡ್ ಅಲ್ಲಿ ಕಾಂಪಿಟಿಷನ್ ಇಲ್ಲ ಅಂತ ಇಲ್ಲ. ಅದು ಕೊರೋನಾ ಆದ್ಮೇಲಂತೂ ಕಾಂಪಿಟಿಷನ್ ಜಾಸ್ತಿನೇ ಆಗಿದೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ ಒಬ್ರು ಅಂಗಡಿಯವರಿಗೆ ನಿರ್ದಿಷ್ಟ ಕಸ್ಟಮರ್ಸ್ ಇರ್ತಾರೆ, ಆದ್ರೆ ಅಂತ ಅಂಗಡಿಗಳಿಗೆ 10, 15, 20 ಬರುವ ಚಾನ್ಸಸ್ ಇರುತ್ತೆ. ಅಂದ್ರೆ ಅವರಿಗೆ ಅವರ ಕಸ್ಟಮರ್ಸ್ ಕಡಿಮೆ ಆಗುವ ಚಾನ್ಸಸ್ ಇರುತ್ತೆ. ಅದೇ ನಾವು ಈ ಪಿನ್ ಮಾಡಿ ಆಪ್ ಅಲ್ಲಿ ನಾವು ಕರೆಕ್ಟ್ ಆಗಿ ನಾವು ಅದನ್ನು ಆಡ್ ಮಾಡಿ ಇಟ್ಟಲ್ಲಿ ನಮಗೆ ಜನ ಹೆಚ್ಚು ಅದನ್ನು ನೋಡ್ಬಿಟ್ಟು ನಿಮ್ಮನ್ನು ಕಾಲ್ ಮಾಡಿ ಅಪ್ರೋಚ್ ಮಾಡ್ತಾರೆ, ಅಥವಾ ನಿಮ್ಮ ಶಾಪಿಗೆ ಬರ್ತಾರೆ, ನಿಮ್ಮನ್ನು ಅಪ್ರೋಚ್ ಆಗ್ತಾರೆ. ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಇದು ತುಂಬಾ ಒಳ್ಳೇದಾಗತ್ತೆ ಅಂತ. ಅಗ್ರಿಕಲ್ಚರ್ ಆದ್ರೂ ಯಾವ್ದಾದ್ರು ಎಕ್ಸ್ಪಾನ್ಷನ್ ಗೆ ಹೆಲ್ಪ್ ಆಗುತ್ತೆ. ನೀವು ಅದನ್ನು ಪಿನ್ ಮಾಡಿ ಆಪ್ ಅನ್ನು ಒಂದ್ಸಲ ಓಪನ್ ಮಾಡಿ ನೋಡಿ, ಸುಮಾರಷ್ಟು ಕ್ಯಾಟಗರಿ ಇದೆ, ಎಲ್ಲಾ ಕ್ಯಾಟಗರಿಯಿಂದ ಹೆಚ್ಚಿನವರಿಗೆ ಉಪಯೋಗ ಇದೆ ಅದರಲ್ಲಿ. ಒಂದ್ಸಲ ಎಲ್ರು ಡೌನ್ಲೋಡ್ ಮಾಡಿ ಜಸ್ಟ್ ಓಪನ್ ಮಾಡಿ ನೋಡಿ ನೀವು. ಓಕೆ, ಇದು ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಕಾನ್ಸೆಪ್ಟ್. ಸೊ ಇವಾಗ ನಾನು ಆಡ್ ಮಾಡ್ಬೇಕು ಅಥವಾ ಯೂಸರ್, ನಾನೊಬ್ಬ ಕಸ್ಟಮರ್ ಆಗಿದ್ರೆ ಅಥವಾ ನಾನೊಬ್ಬ ಪ್ರೊವೈಡರ್ ಆಗಿದ್ರೆ ಸರ್ವಿಸ್, ನಾನು ನಿಮ್ಗೆ ಪೇ ಮಾಡ್ಬೇಕಾ? ಇಲ್ಲ, ಇದು ಫ್ರೀ ಆಗಿ, ಅಂದ್ರೆ ಇದರಲ್ಲಿ ಕಸ್ಟಮರಿಗೆ ಯಾವುದೇ ಚಾರ್ಜ್ ನಾವು ಮಾಡುದಿಲ್ಲ, ಯಾವುದೇ ಚಾರ್ಜ್ ಇಲ್ಲ. ಇದು ಫ್ರೀ ಆಗಿ ನೀವು ನಿಮ್ಮ ಪಿನ್ ಅನ್ನು ಆಡ್ ಮಾಡಬಹುದು, ಮತ್ತೆ ನೀವು ಯೂಸ್ ಮಾಡಬಹುದು ಆಪ್ ಅನ್ನು ಫ್ರೀ ಆಗಿ. ಎಂತ ಬೆನಿಫಿಟ್ ಇಷ್ಟೆಲ್ಲ ಮಾಡಿ? ಅದೇ ಇವಾಗ ಬೆನಿಫಿಟ್ ಅಂತ ಹೇಳಿದ್ರೆ, ನಮ್ಮ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ್ರೆ ಅದ್ರಲ್ಲಿ ಮಧ್ಯದಲ್ಲಿ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ಬರ್ತಾ ಇರುತ್ತೆ. ನಾವು ಆಡ್ ರೆವೆನ್ಯೂ ಅಲ್ಲಿ ನಮ್ಗೆ ಸ್ವಲ್ಪ ಹೆಲ್ಪ್ ಆಡ್ ಅಲ್ಲಿ ನಿಮ್ಗೆ ಹೆಲ್ಪ್ಫುಲ್. ಈಗ ನಾನೊಬ್ಬ ಯೂಸರ್ ಆಗಿದ್ರೆ ನಾನು ಅದನ್ನ ಹೇಗೆ ಯೂಸ್ ಮಾಡೋದು? ಈಗ ಆಪ್ ಡೌನ್ಲೋಡ್ ಮಾಡೋದು ಹೇಗೆ? ಈಗ ನಂಗೆ ಐಫೋನ್ ಆದ್ರೆ ಹೇಗೆ, ಆಂಡ್ರಾಯ್ಡ್ ಫೋನ್ ಆದ್ರೆ ಹೇಗೆ? ಈಗ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಪಿನ್ ಮಾಡಿ ಅಂತ ಅಪ್ಲಿಕೇಶನ್ ಸರ್ಚ್ ಮಾಡಿ, ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ. ಆಮೇಲೆ ಅದರಲ್ಲಿ ರೈಟ್ ಸೈಡ್ ಅಲ್ಲಿ ಲಾಗಿನ್ ಬಟನ್ ಇರುತ್ತೆ ಒಂದು, ಲಾಗಿನ್ ಆಗಿ ಅಂದ್ರೆ ನಿಮ್ಮ ಡೀಟೇಲ್ ಕೊಟ್ಟು, ನಿಮ್ಮ ಮೇಲ್ ಐಡಿ ಎಲ್ಲ ಕೇಳುತ್ತೆ, ಫೋನ್ ನಂಬರ್ ಎಲ್ಲ ಡೀಟೇಲ್ ಕೊಟ್ಟು ನೀವು ಜಸ್ಟ್ ಲಾಗಿನ್ ಆಗಿ, ಅವಾಗ ಹೋಮ್ ಪೇಜ್ ಓಪನ್ ಆಗುತ್ತೆ. ಮತ್ತೆ ಹೋಮ್ ಪೇಜ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಕಾಣುತ್ತೆ, ಬೇರೆ ಬೇರೆ ಕ್ಯಾಟಗರೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ನಿಮಗೇನು ಮ್ಯೂಸಿಕ್ ಕ್ಲಾಸ್ ಬೇಕು ಅಂತ ಇರುತ್ತೆ, ಅಲ್ಲಿ ಕ್ಲಾಸಸ್ ಕ್ಯಾಟಗರಿಗೆ ಹೋಗಿ ಅವಾಗ ನಿಮ್ಮ ಲೊಕೇಶನ್ ಅಲ್ಲಿ ಎಲ್ಲಿ ಕ್ಲಾಸ್ ಇದೆ ಅಂತೇಳಿ ಹೈಲೈಟ್ ಆಗುತ್ತೆ. ಆಮೇಲೆ ಕಾಂಟ್ಯಾಕ್ಟ್ ಆಗಿ ನೀವೇ ಮಾತಾಡ್ಕೊಂಡು ಜಾಯಿನ್ ಆದ್ರೆ ಆಯ್ತು. ಈಗ ಐಫೋನ್ ಆದ್ರೆ ಈಗ ಸದ್ಯಕ್ಕೆ ನಾವು ಐಫೋನ್ ಅಲ್ಲಿ ಅಂದ್ರೆ ನಾವು ಟ್ರೈ ಮಾಡ್ತಾ ಇದ್ದೇವೆ, ಅಂದ್ರೆ ಅಪ್ಲಿಕೇಶನ್ ಕೆಲಸ ಆಗ್ತಾ ಇದೆ ನೋಡ್ಲಿಕ್ಕೆ. ಸೊ ನೀವು ಡೈರೆಕ್ಟ್ ಬ್ರೌಸರಿಗೆ ಹೋಗಿ ಅಲ್ಲಿ ಪಿನ್ ಮಾಡಿ .com ಅಂತ ಹೊಡೆದ್ರೆ ಅದ್ರಲ್ಲಿ ನೀವು ವೆಬ್ಸೈಟ್ ಅಲ್ಲಿ ನಾರ್ಮಲ್ ಆಗಿ ನಿಮಗೆ ಅಪ್ಲಿಕೇಶನ್ ಯೂಸ್ ಮಾಡಬಹುದು. ಸದ್ಯಕ್ಕೆ ಈಗ ಹಾಗೆ ನಾವು ಅದು ವರ್ಕ್ ಮಾಡ್ತಾ ಇದ್ದೇವೆ, ನೋಡ್ಬೇಕು. ಸೊ ಸ್ಲೋಲಿ ಫಸ್ಟ್ ಆಂಡ್ರಾಯ್ಡ್ ಗೆ ಫೋಕಸ್ ಮಾಡಿದ್ದೇವೆ. ಈಗ ಈ ಪಿನ್ ಮಾಡಿ ಆಪ್ ನಂಗೆ ಬಾರಿ ಖುಷಿಯಾಗಿದೆ ಎಲ್ಲ ಹೌದು. ಬಟ್ ಈ ಊರಿನಲ್ಲಿ ಇರುವುದು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಎಲ್ಲರೂ ಮಕ್ಕಳು ಬೆಂಗಳೂರಲ್ಲಿ ಇರೋದು ಅಥವಾ ಅಮೆರಿಕದಲ್ಲಿ ಇರೋದು ಎಲ್ಲ ಆಗಿದೆ. ಊರಿನಲ್ಲಿ ಪ್ರಾಯದವರು ಇದನ್ನ ಹೇಗೆ ಯೂಸ್ ಮಾಡೋದು? ಅವ್ರಿಗೆ ಪಾಪ ಕಷ್ಟ ಅಲ್ವಾ ಇದು?
ನಾವು ಬೇರೆ ಊರಲ್ಲಿ ಇದ್ರೂ ಕೂಡ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ ಈಗ ಎಲ್ಲಿಂದ ಆಟೋ ಬೇಕು ಅಂತ ನೋಡಿ, ಈಗ ಅಲ್ಲಿ ಇದ್ಕೊಂಡು ಬೆಂಗಳೂರಲ್ಲಿ ಇದ್ಕೊಂಡೆ ಈಗ ಬಳ್ಳಮಂಜದಲ್ಲಿ ಆಟೋ ಬೇಕು ಅಂತ ಹೇಳಿದ್ರೆ ಆ ಲೊಕೇಶನ್ ಅಲ್ಲಿ ನೀವು ನೋಡಿದ್ರೆ ಆಟೋ ಇದೆಯಾ ಅಂತ ಚೆಕ್ ಮಾಡಿ ಬೆಂಗಳೂರಿಂದಾನೇ ನಿಮಗೆ ಆಟೋ ಬುಕ್ ಮಾಡ್ಲಿಕ್ಕೆ ಆಗತ್ತೆ. ಮನೆಯಿಂದ ಯಾರಿಗಾದ್ರೂ ಹೊರಗಡೆ ಹೋಗ್ಬೇಕಿದ್ರೆ ನಂಬರ್ ಕಾಣ್ತದೆ. ಹೌದು ಹೌದು, ಬರ್ಲಿಕ್ಕೆ ಹೇಳಲಿಕ್ಕೆ ನನ್ನ ಮನೆಗೆ ನೀವು ಹೋಗಿ ನನ್ನ ಅಪ್ಪ ಅಮ್ಮನ ಇಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿಕ್ಕೆ ಆಗತ್ತೆ. ಸೊ ಎಲ್ಲಿಂದ ಬೇಕಿದ್ರು ಕಾಲ್ ಮಾಡಿ ಆಪರೇಟ್ ಮಾಡಬಹುದು. ನಾವು ಅಲ್ಲೇ ಇರ್ಬೇಕು ಅಂತ ಇಲ್ಲ, ಲೊಕೇಶನ್ ನೋಡ್ಕೊಂಡು ಆಪರೇಟ್ ಮಾಡಬಹುದು. ಓಕೆ, ತುಂಬಾ ಹೆಲ್ಪ್ಫುಲ್ ಇದೆ. ನೀವೇ ಜನರಿಗೆ ಒಂದ್ಸತಿ ಹೇಳಿದನ್ನ. ನಾವು ಪಿನ್ ಮಾಡಿ ಅಂತ ಒಂದು ಆ್ಯಪ್ ಅನ್ನು ಡೆವಲಪ್ ಮಾಡಿದ್ದೇವೆ. ಇದು ಈಗ ಹೆಚ್ಚಿನ ಉಜಿರೆ, ಧರ್ಮಸ್ಥಳ ಮತ್ತೆ ಬಳ್ಳಮಂಜ, ಮಡಂತ್ಯಾರು, ಸುಳ್ಯ, ಪುತ್ತೂರು, ಸುಬ್ರಹ್ಮಣ್ಯ ಇಲ್ಲಿ ಎಲ್ಲ ಕಡೆ ಇದು ಜನ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇವಾಗ ಇನ್ನು ಹೆಚ್ಚಿನ ಕಡೆ ಯೂಸ್ ಆಗ್ಬೇಕು ಅಂತ ನಾವೊಂದು ಆಸೆ ಪಡ್ತಾ ಇದ್ದೇವೆ. ಅಂದ್ರೆ ಜನ ಜಾಸ್ತಿ ಇದನ್ನು ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡಿ ನೋಡಿ ಯೂಸ್ ಮಾಡಿದಷ್ಟು ಇದು ಬೇರೆ ಬೇರೆ ಕಡೆ ಹೆಚ್ಚಿನ ಜನರಿಗೂ ರೀಚ್ ಆಗ್ಬೇಕು ಅಂತ ಹೇಳಿ ನಮ್ಮ ಒಂದು ಆಸೆ ಇದೆ. ಎಲ್ರಿಗೂ ಯೂಸ್ ಆಗತ್ತೆ, ಎಲ್ಲ ಕಡೆಯಲ್ಲಿ ಎಲ್ಲಿ ಬೇಕಿದ್ರು ಇದನ್ನು ಯೂಸ್ ಮಾಡಬಹುದು ಆಕ್ಚುಲಿ. ಸೊ ಎಲ್ರು ಟ್ರೈ ಮಾಡಿ ಅಂತ, ಡೌನ್ಲೋಡ್ ಮಾಡಿ ಸಪೋರ್ಟ್ ಮಾಡಿ ಡೌನ್ಲೋಡ್ ಮಾಡಿ ಎಲ್ರು ಸಪೋರ್ಟ್ ಮಾಡಿ. ಸೌಮ್ಯ ಅವರೇ, ತುಂಬಾ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಟೈಮ್ಗಾಗಿ, ನಿಮ್ಮ ಎಲ್ಲಾ ಡೀಟೇಲ್ಸ್ ಆಗಿ, ನಿಮ್ಮ ಈ ಸೇವೆ 4 ಜನರಿಗೆ ರೀಚ್ ಆಗಲಿ, ಎಲ್ಲರೂ ಇದರಿಂದ ಸಹಾಯವನ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ನಿಮಗೂ ಧನ್ಯವಾದಗಳು. ನಿಮ್ಮ ಭಾವಲೋಕ ಚಾನಲ್ ಇಂದ ನೀವು ಬಂದು ನೀವು ನಮಗೋಸ್ಕರ ಇಷ್ಟು ನಿಮ್ಮ ಟೈಮನ್ನು ನೀವು ಮಾಡಿ ಕೊಟ್ಟು ನಮಗೆ ಇದನ್ನು ಜನರಿಗೆ ರೀಚ್ ಆಗ್ಲಿಕ್ಕೆ ಹೆಲ್ಪ್ ಮಾಡುವ ಕಾರಣ ನಿಮಗೂ ತುಂಬಾ ಧನ್ಯವಾದಗಳು. ಹಾಗೆ ನಿಮ್ಮ ಭಾವಲೋಕ ಚಾನಲ್ ಅನ್ನು ಹೆಚ್ಚಿನವರು ಸಬ್ಸ್ಕ್ರೈಬ್ ಮಾಡಲಿ, ಮತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅವರ ಒಳ್ಳೆ ರೀತಿಯ ಅವರದು ಭಾವಲೋಕದ ಪ್ರಾಡಕ್ಟ್ಸ್ ಇದೆ, ಎಲ್ಲರೂ ಕೂಡ ನೋಡಿ ನೀವು ಹೇಗಾಗತ್ತೆ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರ ಡೀಟೇಲ್ ತಿಳ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು.